ಮತ್ತಿನ್ನೊಂದು ಬಹಳ ಚೆನ್ನಾಗಿರೋ ಮಾತು, ಸಮಸ್ತ ಗುಣಪೂರ್ಣವಾದ ಶ್ರೀರಾಮಚಂದ್ರ ತನ್ನ ತಾಯಿಯ ಕೌಸಲ್ಯ ಆನಂದವನ್ನು ವೃದ್ಧಿ ಮಾಡುವಂತವನಾಗಿದ್ದಾನೆ. ಚೆನ್ನಾಗಿದೆ ನೋಡಿ ಅದು. ಸಚ ಗುಣ ಸರ್ವಗುಣೋಪೇತ ಕೌಸಲ್ಯ ನಂದವರ್ಧನ ಅಂತ. ಈ ಎಲ್ಲ ಗುಣಗಳಿಂದ ಹೆಚ್ಚಿಗೆ ಆನಂದ ಆಗೋದು ಯಾಕೆ ಸ್ವಾಮಿ? ಇದು ಬಹಳ ಮುಖ್ಯವಾದ ಮಾತನ್ನ ಹೇಳಬೇಕು. ಯಾವಾಗಲೂ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆಗೋದು ಯಾರಿಗೆ ಗೊತ್ತಾ? ತಾಯಿಗೆ. ಮಕ್ಕಳೇನಾದ್ರೂ ಸಣ್ಣ ಸಣ್ಣ ಸಾಧನೆ ಮಾಡಿದ್ರು ಕೂಡ ತುಂಬಾ ಸಂತೋಷ ಪಡೋಳು ತಾಯಿ. ಎಷ್ಟು ಗುಣ ಇದ್ದಾವ ರಾಮನಿಗೆ, ಇಷ್ಟು ಗುಣಗಳಿದ್ದ. ಅದಕ್ಕೆ ಹೇಳ್ತಾರೆ ಸಚ ಸರ್ವಗುಣೋಪೇತ, ಎಲ್ಲ ಗುಣಗಳಿಂದಿದ್ದಂತಹ ರಾಮನನ್ನು ಕಂಡು ಕೌಸಲ್ಯ ಆನಂದವರ್ಧನ. ಅವನು ಏನಾಗಿದ್ದಾನೆ? ಕೌಸಲ್ಯ ಆನಂದವರ್ಧನ ಆಗಿದ್ದಾನೆ. ಕೌಸಲ್ಯ ಆನಂದವನ್ನು ಹೆಚ್ಚು ಮಾಡುವವನಾಗಿದ್ದಾನೆ. ಸಮುದ್ರ ಇವ ಗಾಂಭೀರ್ಯ ಧೈರ್ಯೇಣ ಹಿಮವಾನಿವ. ಎಷ್ಟು ಚೆನ್ನಾಗಿದೆ ನೋಡಿ, ಬಹಳ ಚೆನ್ನಾಗಿದೆ. ಸಮುದ್ರ ಇವ ಗಾಂಭೀರ್ಯ, ಅವನು ಗಂಭೀರ್ಯದಲ್ಲಿ ಸಮುದ್ರನಾಗಿದ್ದಾನೆ ಅಂತ. ತಾವು ಸಮುದ್ರ ಪ್ರವಾಸ ಮಾಡಿದ್ರೆ ಗೊತ್ತಾಗತ್ತೆ ಸಮುದ್ರದ ಗಂಭೀರತೆ ಎಂತು ಅಂತ. ಸಮುದ್ರ ದಂಡೆಯಲ್ಲಿ ನಿಂತರೆ ಗೊತ್ತಾಗಲ್ಲ. ತೆರೆ ಬಂದು ಬಂದು ಕಾಲಿ ಬಿಡೋದು ವಾಪಸ್ ಹೋಗುತ್ತೆ. ಅಲ್ಲಿ ರಭಸ ಜಾಸ್ತಿ, ತೆರೆಗಳ ಅಬ್ಬರ ಜಾಸ್ತಿ. ಆದರೆ ಸಮುದ್ರದ ಒಳಗೆ ಹೋದಾಗ ಅಲೆಗಳೇ ಕಾಣಿಸೋಲ್ಲ ನಿಮಗೆ. ಅಲೆಗಳು ಕಾಣಿಸೋದೇ ಇಲ್ಲ, ಹಾಗೆ ಹೋಗ್ತಿರುತ್ತೆ ಅದು. ಹಡಗು ಹೋದಾಗಲೇ ಗೊತ್ತಾಗೋದು ಹಿಂಗಿದೆ ಅಂತ. ಬಿರುಗಾಳಿ ಬಂದಾಗ ಗೊತ್ತಾಗುತ್ತೆ, ಇಲ್ಲದೆ ಹೋದ್ರೆ ಸಮುದ್ರ ಆಳ ಗೊತ್ತಾಗಲ್ಲ. ನಾನೊಂದ್ಸಲ ಒಂದು ಸಮುದ್ರಕ್ಕೆ ಹೋದಾಗ ಅಲ್ಲಿ ಕರ್ಕೊಂಡು ಹೋದ್ರು ಒಳಗಡೆ, ಬುಟ್ ಹತ್ರ ಅಂತ. ಅಮೆರಿಕಾದಿಂದ ಒಳಗೆ, ಮೆಕ್ಸಿಕೋದಿಂದ ಒಳಗೆ ಹೋದ್ರೆ 1 ಕಿಲೋಮೀಟರ್ ಒಳಗೆ ಕರ್ಕೊಂಡು ಹೋದ್ರು ಸಮುದ್ರ ಒಳಗೆ. 1-1.5 ಕಿಲೋಮೀಟರ್. ಅಲ್ಲಿ ಹೋಗಿ ಕೆಲವು ಡೈವಿಂಗ್ ಮಾಡ್ತಾರೆ, ನೀರಲ್ಲಿ ಹಾರ್ಕೊಂಡು ಸ್ನಾರ್ಕೆಲ್ ಹಾಕೊಂಡು ತಿರ್ಗಾಡೋದು ಕಳಿಸ್ತಾರೆ. ಆ ಏರಿಯಾ ಶಾರ್ಕ್ ಇಲ್ಲ ಅಂತ ಕಳಿಸ್ತಾರೆ. ಶಾರ್ಕ್ ಇದ್ದಲ್ಲಿ ಬಿಡಲ್ಲ. ನನ್ನ ಗೆಳೆಯರು 4-5 ಜನ ಹಾರ್ಕೊಂಡು ಹೋಗ್ತಾ ಇದ್ರು. ನಾನು ಕೇಳಿದೆ ಅವನು ಬೋಟ್ ನಡೆಸೋನಿಗೆ, ಇಲ್ಲಿ ಸಮುದ್ರ ಎಷ್ಟು ಆಳಿದೆ ಇಲ್ಲಿ ಅಂತ ಕೇಳಿದೆ. ಸಮುದ್ರ ಆಳ ಎಷ್ಟಿದೆ ಅಂತ. ಅವನು ಹೇಳಿದೆ, ಈಸೋರಿಗೆ ಆಳ ತಗೊಂಡು ಏನ್ ಮಾಡೋದು ಅಲ್ವಾ? ಈಸೋರ್ ಮೇಲೆ ಈಸೋರಲ್ವಾ, ಎಷ್ಟು ಆಳ ಇದ್ರೆ ಆರಾಮ್ ಈಸ್ಕೊಂಡು ಹೋಗ್ತಾರೆ. ಅದಲ್ಲಪ್ಪ, ನಾ ಕೇಳಿದೆ ಇಲ್ಲಿ ನೀರು ಎಷ್ಟು ಆಳ ಇದೆ ಅಂತ. ಅವನು ಹೇಳ್ತಾನೆ, ನನಗೆ ಎದೆ ಹೊಡೆದಾಯ್ತು, ಇಲ್ಲಿ ಆಳ 2.5 ಕಿಲೋಮೀಟರ್ ಇದೆ ಅಂತ. ನೀವು ಕಲ್ಪನೆ ಮಾಡ್ಕೊಳ್ಳಿ, 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಎಷ್ಟು ದೂರ ಆಗತ್ತೆ ಅಂತ. ಅಷ್ಟು ಆಳದವರೆಗೂ ನೀರಿದೆ, ಗೊತ್ತೇ ಆಗಲ್ಲ ರೀ, ಅದು ಗೊತ್ತೇ ಆಗಲ್ಲ. ಅಕಸ್ಮಾತ್ 2.5 ಕಿಲೋಮೀಟರ್ ಆಳದ ನೀರಿದೆ, ಅಷ್ಟು ಎತ್ತರ ಅಂದ್ರೆ ಏನ್ ಹಣೆ ಬರ ಆಗಿರ್ಬೇಕು. ನೆಲ ಸಿಗಬೇಕಾದ್ರೆ 2.5 ಕಿಲೋಮೀಟರ್ ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಧ ಗಂಟೆ ಬೇಕು ನಾವು ನಡ್ಕೊಂಡು ಹೋಗ್ಬೇಕಾದ್ರೆ. ಅಂಥದ್ದು ನೀರಲ್ಲಿ ಅಷ್ಟು ಆಳ ಇದೆ. ಆದ್ರೆ ಗಂಭೀರ ಏನೂ ಗೊತ್ತಾಗಲ್ಲ. ಗಂಭೀರ ಅಂತ ಯಾಕೆ ಅಂತಾರೆ ಗೊತ್ತಾ? ನೀವು ನೋಡ್ಬೇಕು, ಮಹಾಪೂರ್ ಬಂದಾಗ, ಮಳೆಗಾಲ ಬಂದಾಗ ನದಿಗಳು ಬರ್ತವೆ. ಇವು ಸಣ್ಣ ಸಣ್ಣ ನದಿ ನೋಡಿದ್ದೀವಿ, ಕೃಷ್ಣೆ, ಗೋದಾವರಿ, ಇಂಥ ನದಿಗಳನ್ನ ನೋಡಿದ್ದೇವೆ ನಾವು. ತುಂಬ್ಕೊಂಡು ಹರಿತಾವ್ರಿ. ಗಂಗಾ ನದಿ ಹರಿದ್ರೆ 10 ಕಿಲೋಮೀಟರ್ ಆಗಲ್ಲ ಇರುತ್ತೆ. 10 ಕಿಲೋಮೀಟರ್ ಆಗಲ್ಲ. ಒಂದು 120 ಅಡಿ ಎತ್ತರ, 10 ಕಿಲೋಮೀಟರ್ ಆಗಲ್ಲ. ಅದೇ ಥರದ ನೀರು ಹೋಗ್ತಾ ಇದ್ರೆ ಏನಾಗ್ಬೇಕಲ್ಲ? ಎಷ್ಟೊಂದು ನೀರು ಸಮುದ್ರಕ್ಕೆ ಹೋಗುತ್ತಲ್ಲ. ಒಂದು ನದಿ ಅಲ್ಲ, ಇಂಥವು 100 ನದಿಗಳು ಸಮುದ್ರ ಸೇರ್ತದೆ. ಅಷ್ಟು ಸೇರಿದ್ರು ಕೂಡ 1 ಇಂಚ್ ಕೂಡ ಎತ್ತರ ಆಗಲ್ಲ ಸಮುದ್ರ ಅಲ್ವಾ? ಅದ್ರ ಎತ್ತರ 1 ಇಂಚ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ. ದಡ ದಾಟಿ ಒಳಗೆ ಬರಲ್ಲ. ಮಹಾಪೂರ್ ಬಂತು ಅಂತ ಹೇಳಿ ಊರೊಳಗೆ ಬಂದ್ಬಿಡಲ್ಲ ಸಮುದ್ರ. ಅಥವಾ ಬೇಸಿಗೆಯಲ್ಲಿ ಎಲ್ಲ ನದಿ ಒಣಗಿ ಹೋಗ್ಬಿಡ್ತದೆ, ಒಂದು ಹನಿ ನೀರಿಲ್ಲ. ಸಮುದ್ರಕ್ಕೆ ಸೇರೋಕೆ ಏನೇನು ಸ್ವಲ್ಪ ನೀರು. ಆದ್ರೂ ಸಮುದ್ರ ಮಟ್ಟ 1 ಇಂಚ್ ಕಮ್ಮಿ ಆಗಲ್ಲ ನೋಡಿ. ಬರಗಾಲದಲ್ಲಿ 1 ಇಂಚ್ ಕಮ್ಮಿ ಆಗಲಾರ್ದೆ, ಮಳೆಗಾಲದಲ್ಲಿ 1 ಇಂಚ್ ಕೂಡ ಹೆಚ್ಚಾಗಲಾರ್ದಂಗೆ ತನ್ನ ಮೇರೆಯನ್ನ ಕಾಯ್ಕೊಂಡಿರ್ತದೆ ಸಮುದ್ರ. ಅದಕ್ಕೆ ಸಮುದ್ರವನ್ನು ಗಂಭೀರ ಅಂತ ಕರೆಯೋದು. ಬಹಳ ಧೀರವಾದದ್ದು, ಗಂಭೀರ ಆಳವಾದದ್ದು, ಮತ್ತೆ ತನ್ನ ಮಿತಿಯನ್ನು ಅರ್ಥಕೊಂಡದ್ದು, ಮಿತಿಯನ್ನು ದಾಟಿ ಹೋಗುವಂತಹದ್ದಲ್ಲ. ಅದಕ್ಕೆ ಹೇಳ್ತಾರೆ, ಹೇಗಿದ್ದಾನ ಅವನು? ಸಮುದ್ರ ಇವ ಗಾಂಭೀರ್ಯ. ಅವನು ಎಷ್ಟು ಗಂಭೀರನಾಗಿದ್ದಾನೆ, ಒಳಗಿಂದ ಏನೂ ನಿಮ್ಗೆ ಗೊತ್ತಾಗಲ್ಲ. ಒಳಗಡೆದು ಅವನಿಗೆ ಆತಂಕ ಇದೆಯೋ ಸಂತೋಷ ಇದೆಯೋ ಗೊತ್ತಾಗಲ್ಲ. ಆದರೆ ಧೈರ್ಯೇಣ ಹಿಮವಾನಿವ, ಧೈರ್ಯದೊಳಗೆ ಹಿಮವತ್ ಪರ್ವತ ಇದ್ದಂಗಿದ್ದಾನೆ. ಹಿಮವತ್ ಪರ್ವತ ಧೈರ್ಯ ಅಂತ ಯಾಕೆ ಹೇಳ್ಬೇಕು? ತಾವು ನೆನ್ಸ್ಕೋಬೇಕು, ಎವರೆಸ್ಟ್ ಪರ್ವತ ನಿಂತ್ಕೊಂಡಿದೆ ಹಿಮಾಲಯದಲ್ಲಿ. ಎಷ್ಟು ಹಿಮ ಬೀಳುತ್ತೆ ಅದ್ರ ಮೇಲೆ. ಚಳಿ ಗಾಳಿ ಎಷ್ಟ ಚಳಿ ಅದು. ಮಳೆ ಬಂದ್ರೆ ಕಲ್ಪನಾತೀತವಾದಂಥ ಮಳೆ. ಅದನ್ನೆಲ್ಲ ತಡ್ಕೊಂಡು ನಿಂತಿದೆಯಲ್ಲ ಅದು. ಎಷ್ಟು ಜೋರು ಬಿರುಗಾಳಿ ಬರುತ್ತೆ, ಚಳಿ ಬರುತ್ತೆ, ಏನಾದ್ರೂ ಕೂಡ ಹೆದರದೆ ನಿಂತ್ಕೊಂಡಿದೆಯಲ್ಲ. ಅದಕ್ಕೆ ಧೈರ್ಯಕ್ಕೆ ಮತ್ತೊಂದು ಹೆಸರು ಹಿಮವತ್ ಪರ್ವತ ಅಂತ. ಅದಕ್ಕೆ ಹೇಳ್ತಾನೆ, ಹೇಗಿದ್ದಾನೆ ರಾಮ ಅಂದ್ರೆ ಸಮುದ್ರ ಇವ ಗಾಂಭೀರ್ಯ ಧೈರ್ಯೇಣ ಹಿಮವಾನಿವ. ಗಂಭೀರತೆಯಲ್ಲಿ ಸಮುದ್ರ ಇದ್ದ ಹಾಗೆ, ಧೈರ್ಯದಲ್ಲಿ ಹಿಮಾಲಯ ಪರ್ವತ ಇದ್ದ ಹಾಗಿದ್ದಾನೆ. ಮುಂದಿನ ಸಾಲ ಅದ್ಭುತ. ವಿಷ್ಣುನ ಸದೃಶೋ ವೀರ್ಯೇ ಸೋಮತ್ ಪ್ರಿಯದರ್ಶನ, ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮೆಯ ಪೃಥ್ವೀ ಸಮ, ಧನದೇನ ಸಮಸ್ತ್ಯಾಗಿ ಸತ್ಯೇ ಧರ್ಮ ಇವಾಪರ. ಅವನು ಹೇಗಿದ್ದಾನೆ ಅಂದ್ರೆ ವಿಷ್ಣುನ ಸದೃಶೋ ವೀರ್ಯೇ, ಶೌರ್ಯದಲ್ಲಿ ವಿಷ್ಣುವಿಗೆ ಸಮನಾಗಿದ್ದಾನೆ. ಭಗವಾನ್ ವಿಷ್ಣುವಿನಂಗೆ ಶ್ರಮಶಾಲಿ ಆಗಿದ್ದಾನೆ, ಪರಾಕ್ರಮಶಾಲಿ ಆಗಿದ್ದಾನೆ.
ಸೋಮವತ್ ಪ್ರಿಯದರ್ಶನ, ಚಂದ್ರನ ಹಾಗೆ ಅತ್ಯಂತ ಆಕರ್ಷಕವಾಗಿದ್ದಾನೆ. ಇವೆರಡೂ ಕಲ್ಪನೆ ಮಾಡ್ಕೋಬೇಕಾಗಿದ್ದಾನೆ ಅಂತ. ಮಹಾವೀರ ಮಹಾಪರಾಕ್ರಮಿ ಅಂತ ಮುಖದಲ್ಲಿ ರೌದ್ರ ಇರಬೇಕು, ಕೋಪ ಇರಬೇಕು. ಯುದ್ಧ ಮಾಡೋರು ನಕ್ಕೊಂಡು ಯುದ್ಧ ಮಾಡ್ತಾರೇನ್ರಿ? ಯಾವಾಗ್ಲೂ ವಾರ್ ಹೋಗ್ಬೇಕಾದ್ರೆ ಯುದ್ಧಕ್ಕೆ ಹೋದಾಗ ನಗನಗ್ತಾ ಹೋಗ್ತಾರ. ಕ್ರೋಧ ತುಂಬಿಕೊಂಡಿರ್ಬೇಕು, ಒಳಗಡೆ ಉಗ್ರತೆ ಇರಬೇಕು. ಹಾಗೆ ವಿಷ್ಣುನ ಸದೃಶೋ ವೀರ್ಯೆ, ಪರಮಾತ್ಮ ವಿಷ್ಣುವಿನ ಹಾಗೆ ಶೌರ್ಯವುಳ್ಳವನಾಗಿದ್ದಾನೆ. ಆದರೆ ಸೋಮವತ್ ಪ್ರಿಯದರ್ಶನ, ಆದರೆ ಚಂದ್ರನ ಹಾಗೆ ಅತ್ಯಂತ ಪ್ರಿಯವಂತನೂ ಆಗಿದ್ದಾನೆ. ಅಂದ್ರೆ ಎರಡು ಗುಣಗಳ ಪರಸ್ಪರ ವಿರೋಧವಾದಂತಹ ಗುಣಗಳು. ಇನ್ನೊಂದು ಮುಂದಿನ ಸಾಲ ಇನ್ನೂ ಅದ್ಭುತ. ಅದು ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮೆಯ ಪೃಥ್ವಿ ಸಮ. ಅವನು ಕ್ರೋಧ ಕಾಲಾಗ್ನಿ ಇದ್ದಂಗಿದೆ. ಕಾಲಾಗ್ನಿ ಅಂದ್ರೆ ಕೊನೆಗೆ ಮುಗಿಸುವಂಥದ್ದು, ಎಲ್ಲವನ್ನ ಮುಗಿಸ್ಬಿಡುವಂಥದ್ದು, ಇಡೀ ಪ್ರಪಂಚವನ್ನ ಸುಟ್ಟು ಹಾಕ್ಬಿಡುವಂತಹ ಬೆಂಕಿ ಅದು ಕಾಲಾಗ್ನಿ ಅಂತ. ಅವನು ಕಾಲಾಗ್ನಿ ಸದೃಶ ಕ್ರೋಧೆ, ಸಿಟ್ಟು ಬಂದ್ರೆ ಅವನಿಗೆ ಕಾಲಾಗ್ನಿ ಇದ್ದಂಗಿದ್ದಾನೆ. ಆದರೆ ಕ್ಷಮೆಯ ಪೃಥ್ವಿ ಸಮ, ಅವನು ಕ್ರೋಧನೂ ಅಷ್ಟೇನೆ. ಕ್ರೋಧ ಬಂದ್ರೆ ಪೃಥ್ವಿ ಉಳಿಯೋ ಸಾಧ್ಯ ಇಲ್ಲ. ಆದರೆ ಕ್ಷಮೆಯ ಪೃಥ್ವಿ ಸಮ, ಕ್ಷಮೆ ಮಾಡೋದ್ರಲ್ಲಿ ಪೃಥ್ವಿಗೆ ಸಮ ಆಗಿದ್ದಾನೆ. ಯಾಕಂಗೆ ಹೇಳ್ತಾರೆ ಗೊತ್ತಾ? ಪೃಥ್ವಿ ಅಂದ್ರೆ ಭೂಮಿ. ಎಷ್ಟು ತುಳಿತೇವೆ, ಎಷ್ಟು ಅನ್ಯಾಯ ಮಾಡ್ತೇವೆ, ಎಷ್ಟು ಅಗಿತೇವೆ, ಒಳಗೇನು ಅದರುಗಳನ್ನೆಲ್ಲ ತಕ್ಕೋತೇವೆ, ಮರ ಕಡ್ದು ಹಾಕ್ತೇವೆ, ಸುಟ್ಟು ಹಾಕ್ತೇವೆ ಎಲ್ಲಾನು. ಇಷ್ಟು ಜನ ಓಡಾಡ್ತಾರೆ, ವಾಹನ ಓಡಾಡ್ತದೆ. ಆ ಭೂಮಿ ತಾಯಿಗೆ ನೋವಲ್ವ ಮೈಗೆಲ್ಲ? ಎಷ್ಟು ಕಷ್ಟ ಆಗ್ತಿರ್ಬೇಕಲ್ಲ. ಆದ್ರೆ ಯಾರನ್ನೂ ತೊಂದರೆ ಕೊಡಲ್ಲ, ಕ್ಷಮಿಸ್ತಾಳೆ ಅಂತ. ಅದಕ್ಕೆ ಅತ್ಯಂತ ಕ್ಷಮೆಗೆ ಮತ್ತೊಂದು ಹೆಸರು ಭೂಮಿ ತಾಯಿ ಅಂತ. ಆಕೆಯಷ್ಟು ಕ್ಷಮೆ ಮಾಡೋರು ಯಾರೂ ಇಲ್ಲ. ನಾವು ಮಕ್ಕಳೆಲ್ಲ ಒದಿತೀವಿ. ಸಣ್ಣ ಮಕ್ಕಳು ಮಗು ಎತ್ಕೊಂಡಾಗ ತಾಯಿ ಎದೆ ಒದಿತಾ ಇರುತ್ತೆ. ಮಗು ಕೋಪ ಮಾಡ್ಕೋತಾಳ ತಾಯಿ, ಅದನ್ನ ಅಯ್ಯೋ ಮಗು ಬಿಡು ಪಾಪ ಅಂತಾಳೆ. ಹಾಗೆ ನಮ್ಮನ್ನು ಮಕ್ಕಳು ಹಾಗೆ ಕ್ಷಮೆ ಮಾಡ್ಕೊಂಡಿದ್ದಂತಹದ್ದು ಭೂಮಿ ತಾಯಿ, ಪೃಥ್ವಿ ಅಂತ. ಹೇಗಿದ್ದಾನು ಅವನು? ಅತ್ಯಂತ ಕ್ರೋಧವಾಗಿದ್ದಾನೆ. ಕ್ರೋಧ ಬಂದ್ರೆ ಅವನು ಕಾಲಾಗ್ನಿಗೆ ಸಮನಾಗಿದ್ದಾನೆ, ಕ್ಷಮೆಯಲ್ಲಿ ಪೃಥ್ವಿಗೆ ಸಮನಾಗಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಧನದೇನ ಸಮಸ್ತ್ಯಾಗೆ ಸತ್ಯೇ ಧರ್ಮ ಇವಾಪರಹ, ತ್ಯಾಗದಲ್ಲಿ ಕುಬೇರನ ಹಾಗೆ ಇದ್ದಾನೆ, ಸತ್ಯಸಂಧತೆಯಲ್ಲಿ ಮತ್ತೊಬ್ಬ ಧರ್ಮ ದೇವತೆ ಇದ್ದಂಗಿದ್ದಾನೆ ಅಂತ. ಈ ಗುಣಗಳನ್ನು ಹೇಳಿದಾಗ ನನಗೆ ಸ್ವಲ್ಪ ಹೇಳಬೇಕು. ಸಾಮಾನ್ಯವಾಗಿ ಒಬ್ಬರ ಕಡೆ ಒಂದು ಗುಣ ಇರುತ್ತೆ, ಪರಸ್ಪರ ವಿರೋಧವಾದ ಗುಣ ಜೊತೆಯಾಗಿರೋದು ಮಹಾತ್ಮರಲ್ಲಿ ಮಾತ್ರ ಸಾಧ್ಯ. ಕೆಲವರು ಕ್ರೂರಿಗಳಿರ್ತಾರೆ, ಕ್ರೂರಿಗಳಾಗಿ ಉಳ್ಕೊಂಡು ಹೋಗ್ಬಿಡ್ತಾರೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರೆಲ್ಲ ಕ್ರೂರಿಗಳಾಗಿ ಇದ್ದವರು ಹಾಗೆ ಕ್ರೂರದಲ್ಲಿ ಹೋದ್ರು. ಶಿಶುಪಾಲ ಕ್ರೂರ, ಅಸಾಧ್ಯ ಕ್ರೂರತೆಯಲ್ಲೇ ಜೀವನ ಮುಗಿದು ಹೋಯ್ತಾ ಒಂದು. ಇನ್ನೊಂದು ಗುಣ ಬರಲಿಲ್ಲ ಅವ್ರಿಗೆ ಯಾರಿಗೂ. ದಯೆ ಅಂದ್ರೆ ಪೂರ್ತಿ ದಯೆ ಇರುವಂತ ಭೂಮಿ ತಾಯಿ ಇದ್ದಾಳೆ, ಆಕೆ ಕ್ರೂರ ಆಗಲ್ಲ. ಹಾಗೆ ಒಂದೊಂದು ಗುಣ ಮನುಷ್ಯರಲ್ಲಿ ವಿಶೇಷವಾದಾಗ ಮಹಾತ್ಮರಲ್ಲಿ ಮಾತ್ರ, ಅತ್ಯಂತ ಸಮರ್ಥರಲ್ಲಿ ಮಾತ್ರ ಪರಸ್ಪರ ವಿರೋಧವಾದ ಗುಣಗಳು ಹೊಂದಿಕೊಂಡಿರ್ತವೆ ಅಂತ. ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮೆಯ ಪೃಥ್ವಿ ಸಮ. ಕ್ಷಮೆ ಮತ್ತು ಕ್ರೋಧ ಒಂದಕ್ಕೊಂದು ಪರಸ್ಪರ ವಿರೋಧವಾದಂತಹ ಗುಣಗಳು. ಆದರೆ ಮಹಾತ್ಮರಲ್ಲಿ ಎರಡೂ ಗುಣ ಹೊಂದ್ಕೊಂಡಿರ್ತವೆ ಅಂತ. ತಾವು ನೋಡಿದ್ದೀರಿ, ವಿಷ್ಣು ಇದ್ದಾನೆ. ವಿಷ್ಣುವಿನ ವಾಹನ ಗರುಡ, ಮಹಾಶಕ್ತಿವಂತ ಪಕ್ಷಿ, ಮನೋವೇಗದಲ್ಲಿ ಹಾರುವಂಥದ್ದು ಅಲ್ವಾ. ಅದು ಹಾವು ಕಂಡ ಹಿಡ್ಕೊಂಡ್ಬಿಡುತ್ತೆ, ಎಲ್ಲೋದ್ರೂ ಹಾವು ಹಿಡ್ಕೊಂಡ್ಬಿಡುತ್ತೆ ಅದು ಅಲ್ವಾ. ಆದ್ರೆ ವಿಷ್ಣು ಮಲ್ಕೊಂಡಿದ್ದು ಇದ್ರ ಮೇಲೆ, ಆದಿಶೇಷನ್ ಮೇಲೆ ಮಲ್ಕೊಂಡಿದ್ದು. ಆದಿಶೇಷನ್ ಹಾಸ್ಕೊಂಡಿದ್ದಾನೆ, ವಾಹನವನ್ನ ಗರುಡ ಮಾಡ್ಕೊಂಡಿದ್ದಾನೆ. ಅಂದ್ರೆ ವಿಷ್ಣು ಮಾತ್ರ ಇಬ್ಬರನ್ನು ನಿಗ್ರಹಿಸಬಲ್ಲಂತವನು. ಅದೇ ತರ ಶಿವನು ಹಾಗೆ ಅಲ್ವಾ. ಶಿವನ ಕೊರಳಲ್ಲಿ ಹಾವಿದೆ ಅಲ್ಲ, ಅವನ ಮಗ ಇದ್ದಾನಲ್ಲ, ಅವನ ವಾಹನ ನವಿಲಲ್ವಾ. ನವಿಲು ಹಾವು ಒಂದಕ್ಕೊಂದು ಸ್ನೇಹ ಇಲ್ಲ. ಅದ್ಯಾಕೆ? ಪಾರ್ವತಿ ವಾಹನ ಸಿಂಹ, ಶಿವನ ವಾಹನ ನಂದಿ ಸಿಂಹಕ್ಕೆ ಹೊಂದಲ್ಲ, ಅದು ಒಂದಕ್ಕೊಂದು ಹೊಂದಲ್ಲ. ಹೀಗೆಲ್ಲ ಪರಸ್ಪರ ವಿರುದ್ಧವಾದಿದ್ದರೂ ಕೂಡ ಮಹಾತ್ಮರ ಜೊತೆಗಿದ್ದಾಗ ಅವೆರಡೂ ಹೊಂದ್ಕೊಂಡಿರ್ತವೆ ಅಂತ. ಅದು ಹೇಳ್ಬೇಕಾಗಿದೆ ರಾಮಾಯಣ ವಾಲ್ಮೀಕಿಗಳಿಗೆ. ಅಗ್ನಿ ಸದೃಶ ಕ್ರೋಧ ಇದ್ರು ಕೂಡ ಕ್ಷಮೆಯ ಧರ್ಮಿಣಿ ಸಮ ಇದ್ದಾನೆ. ಈ ಥರದ ರಾಮ ಇದ್ದಾನೆ. ಕಲ್ಯಾಣ ಗುಣವನ್ನಿದ್ದಂಥ ರಾಮ ಇದ್ದಾನೆ. ದಶರಥನ ಮಗ ಆಗಿದ್ದಾನೆ. ಕೊನೆಗೆ ಬಂದು ಹೇಳ್ತಾನೆ, ದಶರಥ ಪುತ್ರ ಆಗಿದ್ದಾನೆ, ಜನಾನುರಾಗಿ ಆಗಿದ್ದಾನೆ. ಆಗ ಜನರು ತುಂಬಾ ಅಪೇಕ್ಷೆ ಮಾಡಿದ್ದಕ್ಕೆ ದಶರಥ ರಾಜ ಅವನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಅನ್ನೋಲ್ಲಿ ಕಥೆ ತಂದಿದ್ದು ಸರ್. ರಾಮ್ ಎಷ್ಟು ಚೆನ್ನಾಗಿದೆ ನಾರದರು. ಇಂಥ ಗುಣಗಳಿದ್ದಂಥ ಮನುಷ್ಯ ಇದ್ದಾನ ಒಬ್ಬನು ಅಂತ ಕೇಳಿದ್ದಷ್ಟೇನೆ ಇವನು. ಅದಕ್ಕೆ ಅದು ಪೂರ್ತಿ ಹೇಳಿ ಇಂಥವನಿದ್ದಾನಪ್ಪ, ಅಲ್ಲಿಂದಾನ ವೈವಸ್ವತ ಮನುವಿನಿಂದ ಬಂದಂಥವನು, ಇಕ್ಷ್ವಾಕು ವಂಶಕ್ಕೆ ಸೇರಿದವನು ಅಂತೆಲ್ಲ ವರ್ಣನೆ ಮಾಡಿ ಅವನು ಗುಣಗಳ ಪಟ್ಟಿ ಮಾಡಿ, ಇವರು 16 ಗುಣಗಳನ್ನು ಸೇರಿಸಿ ಇನ್ನೊಂದು 20 ಗುಣ ಸೇರಿಸಿ ಎಲ್ಲ ಇದ್ದಾವೆ.
ಮತ್ತಿನ್ನೊಂದು ಪರಸ್ಪರ ವಿರೋಧವಾದ ಗುಣಗಳು ಕೂಡ ಇವನಲ್ಲಿ ಹೇಗೆ ಹೊಂದ್ಕೊಂಡಿದ್ದಾವೆ ಅಂತ ಹೇಳಿ ಕಥೆಗೆ ಬರ್ತಾನೆ. ದಶರಥ ಪುತ್ರ ಇವನು ಅತ್ಯಂತ ಜನಪ್ರಿಯನಾದ್ದರಿಂದ ಮಹಾರಾಜ ಅವನನ್ನ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದ ಅಂತ ಹೇಳ್ತಾನೆ.